ನಡುವೆ ಯಾವುದು ಇವತ್ತು ನಾನು ಆಲ್ಮೋಸ್ಟ್ ಸವದತ್ತಿಯ ಕೆಲವೊಂದು ಗ್ರಾಮಗಳಿಗೆ ಸುಮಾರು 8 ಗ್ರಾಮಗಳಿಗೆ ವಿಸಿಟ್ ಮಾಡಿದ್ದೆ. ಎಲ್ಲ ನಾಯಕರು ನಮ್ಮ ಜೊತೆ ಇದ್ದರು ಮತ್ತು ಯಾವುದೇ ಹಳಬರು ಮತ್ತು ಹೊಸಬರು ಅನ್ನುವಂಥದ್ದು ಯಾವುದೂ ಡಿಫ್ರೆನ್ಸ್ ಇಲ್ಲ. ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡ್ತಾರೆ. ಕಾರ್ಯಕರ್ತರಲ್ಲಿ ಮತ್ತು ಮತದಾರರಲ್ಲಿ ಏನು ಇಟ್ಕೊಂಡು ನೀವು ಎಲೆಕ್ಷನ್ ನೀವು ವೋಟ್ ಹಾಕಂತ ಕೇಳ್ತಾ ಇದ್ದೀರಿ, ನಿಮ್ಮ ಅಜೆಂಡಾ ಏನು ಅಂತ ಕೇಳ್ತಾರೆ. ನೋಡಿ, ಒಂದು ನಾನು ಹೇಳ್ತೀನಿ, ಈಗ ಅಜೆಂಡಾ ಈಗ ಜನರೇ ಹೇಳಾಕತ್ತಿದ್ದಾರೆ. ಇವತ್ತು ಲೋಕಸಭಾ ಚುನಾವಣೆ, ರಾಷ್ಟ್ರೀಯ ವಿಚಾರಧಾರೆ, ರಾಷ್ಟ್ರೀಯತೆ ಮತ್ತು ರಾಷ್ಟ್ರದ ಭದ್ರತೆ ಮತ್ತು ಹಲವಾರು ವಿಚಾರಗಳನ್ನು ಇಟ್ಕೊಂಡು ರಾಷ್ಟ್ರದ ನಾಯಕರು ಯಾರಿರಬೇಕು, ಮುಂದಿನ ಪ್ರಧಾನಮಂತ್ರಿ ಯಾರಿರಬೇಕು ಅನ್ನುವಂಥ ಆ ಒಂದು ಹಿನ್ನೆಲೆ ಇಟ್ಟುಕೊಂಡು ಇವತ್ತು ಚುನಾವಣೆ ನಡೀತಾ ಇದೆ ಮತ್ತು ಜನರಲ್ಲಿ ಸಹಿತ, ಜನಸಾಮಾನ್ಯರಲ್ಲಿ ಸಹಿತ ಅದೇ ರೀತಿಯಾದಂಥ ಚರ್ಚೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರು ಇನ್ನೊಂದು ಬಾರಿ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಆಶೆಗಳನ್ನು ಪ್ರತಿಯೊಂದು ಎಲ್ಲೆಲ್ಲಿ ನಾವು ಹೋಗ್ತೀವಿ ಜನರೇ ಇವತ್ತು, ಜನಸಾಮಾನ್ಯರೇ ಇವತ್ತು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ನಾವೊಂದು ಹೇಳ್ತೀನಿ, ಅದು ಹೊರಗಡೆ ಚರ್ಚೆ ಆಗಬೇಕು. ಯಾಕಂದರೆ ಪ್ರತಿಪಕ್ಷದವ್ರಿಗೆ ಇವತ್ತು ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಅಥವಾ BJP ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ಇಶ್ಯೂಗಳಿಲ್ಲ, ವಿಷಯಗಳಿಲ್ಲ. ಆ ಹಿನ್ನೆಲೆಯಲ್ಲಿ ಅವ್ರು ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಬಿಡ್ತಾರೆ. ಆದರೆ ಜನಸಾಮಾನ್ಯರಲ್ಲಿ ನಾವು ಹೋಗಿ ಕೇಳಿದಾಗ ಅವ್ರಿಗೆ ಸರ್ಪ್ರೈಸ್ ಆಗಿ ಹೋಗಿ ಕೇಳ್ರಿ, ಅವ್ರು ಹೇಳ್ತಾರೆ ನರೇಂದ್ರ ಮೋದಿಯವರು ಇನ್ನೊಂದು ಸಲ ಪ್ರಧಾನಮಂತ್ರಿ ಆಗಬೇಕು, ಅವರು ಒಬ್ಬ ಯೋಗ್ಯ ನಾಯಕರು, ಅವರು ದೇಶವನ್ನು ರಕ್ಷಣೆ ಮಾಡುವಂಥದ್ದು ಏನಿದ್ದಾರೆ ಬಲಿಷ್ಠ ಆಗಬೇಕಿದ್ರೆ ಅದು ನರೇಂದ್ರ ಮೋದಿಯವರ ಕಣ್ಣಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದು ಓಪನ್ ಆಗಿ ಹೇಳ್ತಾ ಇದ್ದಾರೆ. ನಾಳೆ ಗೋಕಾಕು ಬೆಳಿಗ್ಗೆ 11 ಗಂಟೆಗೆ ಮತ್ತು 4 ಗಂಟೆಗೆ ಅರಮಾವಿಯಲ್ಲಿ ಬೃಹತ್ವಾದಂಥ ಸಮಾವೇಶ ನಡೀತಾ ಇದೆ. ಬೂತ್ ಮಟ್ಟದ ಕಾರ್ಯಕರ್ತರು ಮತ್ತು ಇನ್ನಿತರ ಎಲ್ಲರ ಸಮಾವೇಶ ಪದಾಧಿಕಾರಿಗಳದ್ದು ನಡೀತಾ ಇದೆ. ಭಾಳ ಒಂದು ಯಶಸ್ವಿ ಕಾರ್ಯಕ್ರಮ ಅಲ್ಲಿ ಆಗ್ತಾ ಇದೆ. ರಮೇಶ್ ಜಾರಕಿಹೊಳಿ ಇಲ್ಲಿ ಬಂದಿದ್ದಾರೆ, ಈಗ ಸಭೆಯಲ್ಲಿ ಅದು ಅದಕ್ಕೆ ಅವ್ರಿಗೆ ಬಿಟ್ಟಿದ್ದು, ಅದು ನಿಮಗೆ, ಅದಕ್ಕೆ ಅವ್ರಿಗೆ ಬಿಟ್ಟಿದ್ದು ನಿಮಗೆ ಬಿಟ್ಟಿದ್ದು, ಅದ್ರ ಬಗ್ಗೆ ನಾ ಇಂಟರ್ವ್ಯೂ ಮಾಡೋದು.